ತಂಬಾಕು ಮಂಡಳಿಯ ಪರವಾನಗಿ ಹೊಂದಿರುವ ರೈತರು ಸಕಾಲದಲ್ಲಿ ಪರವಾನಗಿಯನ್ನು ನವೀಕರಣಗೊಳಿಸಿಕೊಂಡು ರಸಗೊಬ್ಬರ ಪಡೆಯುವಂತೆ ಗ್ರಾಮದ ತಂಬಾಕು ಮಂಡಳಿಯ ಪ್ಲಾಟ್ಫಾರಂ 6 ಹರಾಜು ಅಧೀಕ್ಷಕ ಧನರಾಜ್ ತಿಳಿಸಿದರು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಕ್ಕುಂಡಿ ಗ್ರಾಮದ ತಂಬಾಕು ಮಂಡಳಿಯ ಪ್ಲಾಟ್ಫಾರಂ 6 ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾರ್ಚ್ ತಿಂಗಳು 24ರಿಂದ ಪರವಾನಗಿಯನ್ನು ನವೀಕರಣ ಪ್ರಾರಂಭಗೊಂಡಿದೆ. ಮೇ ತಿಂಗಳು 19ರವರೆಗೆ ದಂಡ ಶುಲ್ಕವಿದೆ. ನವೀಕರಣ ಮಾಡಿಸಿಕೊಳ್ಳಬಹುದು. ಜೂನ್ ತಿಂಗಳು 6ರವರೆಗೆ ₹100 ದಂಡ ಶುಲ್ಕವಿರುತ್ತದೆ. ಜೂನ್ ತಿಂಗಳು 20ರವರೆಗೆ ₹400 ಇರುತ್ತದೆ. ರೈತರು ದಂಡ ಶುಲ್ಕ ತಪ್ಪಿಸಿಕೊಂಡು ಸಕಾಲದಲ್ಲಿ ನವೀಕರಣ ಮಾಡಿಸಿಕೊಂಡು ರಸಗೊಬ್ಬರ ಪಡೆಯುವಂತೆ ಮನವಿ ಮಾಡಿದರು. ನಾನು ಧನರಾಜು, ಹರಾಜು ಅಧೀಕ್ಷಕರು, ಪಿರಿಯಾಪಟ್ಟಣ ಪ್ಲಾಟ್ಫಾರ್ಮ್ ನಂಬರ್ 6. ನಮ್ಮ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ, ಈಗ ತಂಬಾಕು ಮಂಡಳಿಯಿಂದ 24 ಮಾರ್ಚ್ 2025ರಿಂದ ರಿನ್ಯೂವಲನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತು 19 ಮೇ 2025ರವರೆಗೆ ಯಾವುದೇ ರೀತಿ ದಂಡವಿಲ್ಲದೆ ರಿನ್ಯೂವಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ, ಮನವಿ ಮಾಡಿಕೊಳ್ಳೋದು, 6/6/2025ರವರೆಗೆ ₹100 ದಂಡದಿಂದ ರಿನ್ಯೂವಲ್ ಆಗುತ್ತೆ. ಹಾಗೂ 20 ಜೂನ್ 2025ರವರೆಗೆ ₹400 ದಂಡದ ಮುಖಾಂತರ ರಿನ್ಯೂವಲ್ ಆಗುತ್ತೆ. ಆದ ಕಾರಣ ರೈತರು ದಂಡವನ್ನು ಕಟ್ಟದೆ ನಾರ್ಮಲ್ ಫೀಸ್ ಏನು 19/5 ಮೇ ತಿಂಗಳಲ್ಲಿ ರಿನ್ಯೂವಲ್ ಮುಕ್ತಾಯವಾಗ್ತದೆ, ಅದರೊಳಗಡೆ ಬಂದು ರಿನ್ಯೂವಲ್ ಮಾಡ್ಕೋಬೇಕು. ಹಾಗೂ ರಸಗೊಬ್ಬರ ಕೂಡ ವಿತರಣೆ ಆಗ್ತಾ ಇದೆ, ಅದನ್ನು ಕೂಡ ಸದುಪಯೋಗ ಪಡ್ಕೋಬೇಕು ಅಂತ ಕೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಆದಷ್ಟು ಬೇಗ ರಿನ್ಯೂವಲ್ಲು ಮತ್ತು ಗೊಬ್ಬರನ ವಿತರಣೆ ನಡೀತಾ ಇರೋದ್ರಿಂದ ಈ ಕೆಲಸ ಕಾರ್ಯಕ್ರಮವನ್ನು ಬೋರ್ಡಿಗೆ ಬಂದು 19/5ರೊಳಗೆ ರಿನ್ಯೂವಲ್ ಮಾಡಿಕೊಂಡು ಗೊಬ್ಬರ ಕೂಡ ತಗೊಂಡು ಹೋಗ್ಬೇಕಂತೇಳಿ ರೈತರಲ್ಲಿ ಮನವಿ.